ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 200 ಪಾಯಿಂಟ್ಸ್ ಡೌನ್ ಆಗಿ 82,330 ಕ್ಲೋಸ್ ಆಗಿದೆ. ನಿಫ್ಟಿ 42 ಪಾಯಿಂಟ್ಸ್ ಡೌನ್ ಆಗಿ 25,019 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ ನ್ಯೂಟ್ರಲ್ ಆಗಿ ರಿಯಾಕ್ಟ್ ಆಗಿ 55,354 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಆದರೆ ಮಾರ್ಜಿನಲ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಆದರೆ ಇವತ್ತು ಪೋರ್ಟ್ಫೋಲಿಯೋಸ್ ಪ್ರಕಾರ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಯಾಕಂದರೆ ಮಿಡ್ ಕ್ಯಾಪ್ಸ್ ನೋಡಿಕೊಂಡ್ರೆ ನಿಯರ್ಲಿ 1% ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಅದಾದಮೇಲೆ ಸ್ಮಾಲ್ ಕ್ಯಾಪ್ಸ್ ಆದರೆ ನಿಯರ್ಲಿ 2%ವರೆಗೂ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಅದರಿಂದನೇ ಇವತ್ತು ಪೋರ್ಟ್ಫೋಲಿಯೋ ಪ್ರಕಾರ ಈ ಥರ ಗೇನ್ಸ್ ಕಂಡಿರೋದು. ಮತ್ತು ಫ್ರೆಂಡ್ಸ್, ಅದಾದಮೇಲೆ ಈ ವಾರ ಮಾರ್ಕೆಟ್ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಬರೀ ನಮ್ಮ ಮಾರ್ಕೆಟ್ ಮಾತ್ರನೇ ಅಲ್ಲ, ಗ್ಲೋಬಲ್ ಮಾರ್ಕೆಟ್ಸ್ ನೋಡಿಕೊಂಡ್ರೂ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಒಂದ್ಸಲ ಇಮೇಜ್ನ ಕ್ಲಿಯರಾಗಿ ನೋಡಿ. ಏಪ್ರಿಲ್ 22 ಮೇ 15 ಯಾವ್ಯಾವ ಮಾರ್ಕೆಟ್ಸ್ ಯಾವ ಥರ ರಿಯಾಕ್ಟ್ ಆಗಿದ್ದಾವೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಇವಾಗ ನಿಫ್ಟಿ ನೋಡಿಕೊಂಡ್ರೆ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಾದರೆ ಯಾವುದೇ ಥರ ಚೇಂಜಸ್ ಇಲ್ಲ. ಯಾಕಂದರೆ ಬ್ಯಾಂಕ್ ನಿಫ್ಟಿ ಅದಕ್ಕೂ ಮುಂಚೆನೇ ಆಲ್ ಟೈಮ್ ಹೈ ಟಚ್ ಮಾಡಿದೆ. ಅದನ್ನು 3 ಟೈಮ್ಸ್ ಆಲ್ ಟೈಮ್ ಹೈ ಟಚ್ ಮಾಡಿದೆ. ಯಾವಾಗ ಅಂತ ನೋಡಿಕೊಂಡ್ರೆ RBI ಅವರಾದರೆ ರೇಟ್ ಕಟ್ ಮಾಡಿದ್ರು, 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಿದ್ರು. ಅದಾದಮೇಲೆ ಲಿಕ್ವಿಡಿಟಿ ಬೂಸ್ಟ್ನ ಕೂಡ ಮಾಡಿದ್ರು. ಈ ಟೈಮಲ್ಲೇ ಬ್ಯಾಂಕ್ ನಿಫ್ಟಿ 3 ಟೈಮ್ಸ್ ಆಲ್ ಟೈಮ್ ಹೈ ಟಚ್ ಮಾಡಿದೆ. ಅದಾದಮೇಲೆ ಮಿಡ್ ಕ್ಯಾಪ್ಸ್ ನೋಡಿಕೊಂಡ್ರೂ 4% ಪಾಸಿಟಿವ್ ಆಗಿದೆ. ಸ್ಮಾಲ್ ಕ್ಯಾಪ್ಸ್ ಆದರೆ 2% ಇದೆ. ಬರೀ ನಮ್ಮ ಮಾರ್ಕೆಟ್ ಆದರೆ ಜಸ್ಟ್ 2 to 3%ವರೆಗೂ ಮಾತ್ರನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದೇ ಗ್ಲೋಬಲ್ ಮಾರ್ಕೆಟ್ಸ್ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಇವಾಗ ಡೋಜನ್ಸ್ ನೋಡಿಕೊಂಡ್ರೆ 8% ಇದೆ. ನ್ಯಾಸ್ಡ್ಯಾಕ್ ಆದರೆ 16% ಪಾಸಿಟಿವ್ ಆಗಿದೆ. ಅದಾದಮೇಲೆ ಶಾಂಘೈ ಕಾಂಪೋಸಿಟ್ ನೋಡಿಕೊಂಡ್ರೂ 2% ಪಾಸಿಟಿವ್ ಆಗಿದೆ. ನಿಕಾಯ್ ಆದರೆ ಜಪಾನ್ ಮಾರ್ಕೆಟ್ ಇವ್ರದ್ದಾದರೆ 8%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವಾಗ ಗ್ಲೋಬಲ್ ಟ್ರೇಡ್ ವಾರಿಂದ ನೋಡಿಕೊಂಡ್ರೆ ಪ್ರತಿ ಮಾರ್ಕೆಟನ್ನು ತುಂಬಾ ಕರೆಕ್ಟ್ ಆಯಿತು ಲಾಸ್ಟ್ ಮಂತ್. ಆದರೆ ಡೊನಾಲ್ಡ್ ಟ್ರಂಪ್ ಅವರು ಈ ಟ್ರೇಡ್ ರಿಲೇಟೆಡ್ ಆಗಿ ತುಂಬಾ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ರಲ್ಲ, ಈ ಚೈನಾ ಬಗ್ಗೆ ಆಗಲಿ ಅಥವಾ UK ರಿಲೇಟೆಡ್ ಆಗಿ, ಅದರಿಂದ ಪ್ರತಿ ಮಾರ್ಕೆಟನ್ನು ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ನಮ್ಮ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋಕ್ಕೆ ರೀಸನ್ಸ್ ಏನಂತ ನೋಡಿಕೊಂಡ್ರೆ, ಒಂದು ಮ್ಯಾಕ್ರೋ ಡೇಟಾಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿದ್ದಾವೆ. ಇವಾಗ ರೀಸೆಂಟಾಗಿ ಇನ್ಫ್ಲೇಷನ್ ಬಂತು. ಇನ್ಫ್ಲೇಷನ್ ನೋಡಿಕೊಂಡ್ರೆ 6 ಮಂತ್ಸ್ ಸ್ಲೋ ಅಲ್ಲಿ ಬಂದಿದೆ. ಅದಾದಮೇಲೆ RBI ಎಕ್ಸ್ಪೆಕ್ಟೇಷನ್ಸ್ಗಿನ್ನ ತುಂಬಾ ಕಮ್ಮಿ ಬಂದಿದೆ. ಅದರಿಂದ ಕೂಡ ಮಾರ್ಕೆಟ್ ಪಾಸಿಟಿವ್ ಆಗಿದೆ. ಅದಾದಮೇಲೆ FIS ನೋಡ್ತಾ ಇದ್ದೀರಾ, ನಮ್ಮ ಮಾರ್ಕೆಟಲ್ಲಿ ಕಂಟಿನ್ಯೂಸ್ ಆಗಿ ಇನ್ವೆಸ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ಒಂದ್ಸಲ ಈ ಇಮೇಜ್ನ ನೋಡಿ. ನಿನ್ನೆ ನೋಡಿಕೊಂಡ್ರೆ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯ್ತಲ್ಲ, ಆ ಟೈಮಲ್ಲಿ ನೋಡ್ಕೊಂಡ್ರು FIS ಮಾತ್ರನೇ ನಿನ್ನೆ 5,300 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. DIS ಆದರೆ ನಿನ್ನೆ ಸೆಲ್ ಸೈಡಲ್ಲೇ ಇದ್ದಾರೆ. ಅದಕ್ಕೂ ಮುಂಚೆ ನೋಡ್ಕೊಂಡ್ರು ಬೈ ಸೈಡಲ್ಲೇ ಇದ್ದಾರೆ. ಇವಾಗ ಪ್ರತಿದಿನ ಇವರು ಇದೇ ಮಂತಲ್ಲಿ ಬೈ ಮಾಡ್ತಾನೆ ಬರ್ತಾ ಇದ್ದಾರೆ. ಇವಾಗ ಲಾಸ್ಟ್ 15 ಡೇಸಲ್ಲಿ ನೋಡಿಕೊಂಡ್ರೆ ಬರೀ 2 ಡೇಸ್ ಮಾತ್ರನೇ ಇವರು ಸೆಲ್ ಸೈಡಲ್ಲಿರೋದು. ಇನ್ನು ಮಿಕ್ಕಿರೋ ಪ್ರತಿದಿನವೂ ಇವರು ಬೈ ಸೈಡಲ್ಲೇ ಇದ್ದಾರೆ. FIS ಈ ಥರ ಮಾರ್ಕೆಟಲ್ಲಿ ಬೈ ಮಾಡ್ತಾ ಇದ್ದಾರೆ ಅಂದರೆ ಅದೊಂದು ಪಾಸಿಟಿವ್ ಸೆಂಟಿಮೆಂಟೇ ಆಗುತ್ತೆ. ಅದರಿಂದನೇ ಈ ಥರ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಮತ್ತು ಈ 15 ಡೇಸಲ್ಲಿ ನೋಡಿಕೊಂಡ್ರೆ ಟೋಟಲ್ ಆಗಿ ನಿಯರ್ಲಿ 15,000 crores ನಮ್ಮ ಮಾರ್ಕೆಟ್ ಒಳಗಡೆ ಇನ್ವೆಸ್ಟ್ ಮಾಡಿದ್ದಾರೆ. ನೋಡೋಣ FIS ಇದೇ ಥರ ಮಾರ್ಕೆಟ್ ಒಳಗಡೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಕಮಿಂಗ್ ಟೈಮಲ್ಲೂ ಮಾರ್ಕೆಟ್ ಇನ್ನು ಯಾವ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ ಅಂತ. ಮತ್ತು HSBC ಅವರಾದರೆ US ಟ್ರೇಡ್ ಡೀಲಿಂದ ಇಂಡಿಯಾಗೆ, ಚೈನಾಗೆ, ಜಪಾನ್ಗೆ 3 ಕಂಟ್ರೀಸ್ಗೆ ತುಂಬಾ ಪಾಸಿಟಿವ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಇವಾಗ ಇಂಡಿಯಾ ಪ್ರಕಾರ ನೋಡಿಕೊಂಡ್ರೆ ಇಂಡಿಯನ್ ಗೌರ್ಮೆಂಟ್ ಈ ನೆಗೋಸಿಯೇಷನಲ್ಲಿ ಫ್ರೋಝನ್ ಮೀಟ್ಸ್ ಮತ್ತು ಫಾರ್ಮ್ ಪ್ರಾಡಕ್ಟ್ಸ್ ಈ 2 ಪ್ರಾಡಕ್ಟ್ಸ್ ಮೇಲೆ ಟ್ಯಾಕ್ಸ್ ಕಟ್ ಮಾಡೋ ಥರ ಆಫರ್ನ ಮಾಡ್ತಾರೆ. ಆದರೆ ಕ್ಲೋತ್ಸ್, ಟಾಯ್ಸ್ ಮತ್ತು ಮೆಡಿಸಿನ್ಸ್ ಈ 3 ಪ್ರಾಡಕ್ಟ್ಸ್ನ ನಮ್ಮ ಇಂಡಿಯಾಯಿಂದನೇ ತುಂಬ ಬೈ ಮಾಡಬೇಕು ಅಂತ ನೆಗೋಷಿಯೇಟ್ ಮಾಡೋದಕ್ಕೂ ಕೂಡ ರೆಡಿ ಇದ್ದಾರೆ ಅಂತ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಒಂದು ವೇಳೆ ಈ ಗಾರ್ಮೆಂಟ್ಸ್ ರಿಲೇಟೆಡ್ ಆಗಲಿ ಮತ್ತು ಮೆಡಿಸಿನ್ಸ್ ರಿಲೇಟೆಡ್ ಆಗಿ ಈ ಥರ ಏನಾದರೂ ನಮ್ಮ ಇಂಡಿಯಾಯಿಂದನೇ ತುಂಬ ಪ್ರಾಡಕ್ಟ್ಸ್ನ ಬೈ ಮಾಡಬೇಕು ಅಂತ ಈ ಟ್ರೇಡ್ ನೆಗೋಸಿಯೇಷನ್ಸಲ್ಲಿ ಏನಾದರೂ ಕನ್ಫರ್ಮ್ ಆದರೆ ಅದು ನಮ್ಮ ಇಂಡಿಯನ್ ಕಂಪನೀಸ್ಗೆ ತುಂಬಾ ಪಾಸಿಟಿವ್ ಆಗುತ್ತೆ. ಯಾಕಂತ ಅಂದರೆ US ನಮ್ಮ ಟೆಕ್ಸ್ಟೈಲ್ ಕಂಪನೀಸೇ ತುಂಬ ಪ್ರಾಡಕ್ಟ್ಸ್ನ ಎಕ್ಸ್ಪೋರ್ಟ್ ಮಾಡ್ತಾ ಇರೋದು. ಅದಾದಮೇಲೆ ಫಾರ್ಮಾ ರಿಲೇಟೆಡ್ ಆಗೂ ಇಂಡಿಯಾ ತುಂಬಾ ಎಕ್ಸ್ಪೋರ್ಟ್ ಮಾಡ್ತಾ ಇದೆ US ಅದಕ್ಕೋಸ್ಕರ. ಅದರಿಂದ ಈ 2 ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ಕಂಪನೀಸ್ ಪ್ರತಿ ಒಂದಕ್ಕೂ ತುಂಬಾ ಪಾಸಿಟಿವ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ನೋಡೋಣ ಈ ಟ್ರೇಡ್ ಡೀಲ್ ಬಗ್ಗೆ ಎಲ್ಲ ಯಾವಾಗ ಕನ್ಫರ್ಮೇಷನ್ ಸಿಗುತ್ತೆ ಅಂತ. ಅದಾದಮೇಲೆ ಮುಂದಿನ ಸೋಮವಾರ ನೋಡಿಕೊಂಡ್ರೆ US ಮತ್ತು ಚೈನಾ ಮಧ್ಯ ಈ ಟ್ರೇಡ್ ಡೀಲ್ ಬಗ್ಗೆ ಕನ್ಫರ್ಮ್ ಡೀಟೇಲ್ಸ್ ಸಿಗುತ್ತೆ ಅಂತ ಹಿಂದಿನ ವಾರನೇ ಅಪ್ಡೇಟ್ ಮಾಡಿದರು. ನೋಡೋಣ ಇದ್ರ ಬಗ್ಗೆ ಕೂಡ ಏನು ಅಪ್ಡೇಟ್ ಬರುತ್ತೆ ಅಂತ. ಅದಾದಮೇಲೆ ನೆಕ್ಸ್ಟ್ ವೀಕಲ್ಲಿ ನಮ್ಮ ಮಿನಿಸ್ಟರ್ಸ್ ಕೂಡ US ವಿಸಿಟ್ ಮಾಡ್ತಾ ಇದ್ದಾರೆ ಈ ಟ್ರೇಡ್ ಡೀಲ್ ಬಗ್ಗೆ ಮಾತಾಡೋದಕ್ಕೆ. ನೋಡೋಣ ಇದರಲ್ಲೂ ಕೂಡ ಏನು ಅಪ್ಡೇಟ್ಸ್ ಬರುತ್ತೆ ಅಂತ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಡಿಫೆನ್ಸ್ ಕಂಪನೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಈ ರೀಸೆಂಟ್ ಟೈಮಲ್ಲೇ ಡಿಫೆನ್ಸ್ ಬಗ್ಗೆ ಮಾತಾಡ್ಕೊಂಡಿದ್ವಿ. ಮತ್ತು
ಕಂಟಿನ್ಯೂಸ್ ಆಗಿ ಸ್ಟ್ರೈಟ್ 6th ಡೇ ಇವತ್ತು ಡಿಫೆನ್ಸ್ ಕಂಪನೀಸ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. HAL, ಭಾರತ್ ಎಲೆಕ್ಟ್ರಾನಿಕ್ಸ್, ಪರಾಸ್ ಡಿಫೆನ್ಸ್ ಈ ಥರ ತುಂಬಾ ಕಂಪನೀಸ್ ಎಲ್ಲ ಎಬೋ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಅದಾದಮೇಲೆ ಈ ಶಿಪ್ ಬಿಲ್ಡಿಂಗ್ ಕಂಪನೀಸ್ ಆದರೆ ಲಾಸ್ಟ್ 5 ಡೇಸಿಂದ ನೋಡಿಕೊಂಡ್ರೆ ಪ್ರತಿಯೊಂದು ಕಂಪನಿನೂ 30 to 40%ವರ್ಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ ಹೆವಿ ವಾಲ್ಯೂಮ್ ಬೈಯಿಂಗಿಂದ. ಯಾವ್ಯಾವ ಕಂಪನೀಸ್ ಅಂತ ನೋಡಿಕೊಂಡ್ರೆ ಗಾರ್ಡನ್ ರಿಚ್ ಶಿಪ್ ಬಿಲ್ಡಿಂಗ್, ಕೊಚಿನ್ ಶಿಪ್ ಯಾರ್ಡ್, ಮ್ಯಾಸ್ಗಾಂಡಾಕ್ ಶಿಪ್ ಬಿಲ್ಡಿಂಗ್ ಈ ಥರ ತುಂಬ ಕಂಪನೀಸ್ ರ್ಯಾಲಿ ಆಗಿದ್ದಾವೆ. ಮತ್ತು ಲಾಸ್ಟ್ 2 ಮಂತ್ಸಲ್ಲಿ ನೋಡಿಕೊಂಡ್ರೆ ಈ ಡಿಫೆನ್ಸ್ ಇಂಡೆಕ್ಸ್ ಮಾತ್ರನೇ ಎಬೋ 32% ರ್ಯಾಲಿ ಆಗಿದೆ. ಮತ್ತು ಫ್ರೆಂಡ್ಸ್ ಇವಾಗ ಈ ಡಿಫೆನ್ಸ್ ಕಂಪನೀಸ್ ಎಲ್ಲ ಈ ಥರ ಪಾಸಿಟಿವ್ ಆಗಿ ರ್ಯಾಲಿ ಆಗೋದಕ್ಕೆ ಮೇಯ್ನಾಗಿ 4 ರೀಸನ್ಸ್ ಇದ್ದಾವೆ. ಅದನ್ನು ಜಸ್ಟ್ ಇವಾಗ ಹೈಲೈಟ್ ಮಾಡ್ತೀನಿ. ಇವಾಗ 2024 ಜುಲೈ ಆ ಟೈಮಲ್ಲಿ ನೋಡಿಕೊಂಡ್ರೆ ಈ ಡಿಫೆನ್ಸ್ ಕಂಪನೀಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಲಾಸ್ಟ್ 8 ಮಂತ್ಸಿಂದ ತುಂಬಾ ಕರೆಕ್ಟ್ ಆಗಿದ್ವು. ಪ್ರತಿಯೊಂದು ಕಂಪನಿ ನೋಡ್ಕೊಂಡ್ರು 30 to 40%ವರ್ಗೂ ಫಾಲ್ ಆಗಿದ್ವು. ಇದಕ್ಕೆ ಮೇಯ್ನಾಗಿ 2 ರೀಸನ್ ಇದೆ. ಮೊದಲನೇದಾಗಿ ವ್ಯಾಲ್ಯೂಷನ್ ಕನ್ಸರ್ನ್. ಅದಾದಮೇಲೆ ಈ HAL ಕಂಪನಿ ಏನಿದೆ ಇವರು ಆರ್ಡರ್ಸ್ನ ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಇಲ್ಲ ಅಂತ ಅಪ್ಡೇಟ್ ಬಂತು. ಈ 2 ರೀಸನ್ನಿಂದ ಈ ಡಿಫೆನ್ಸ್ ಕಂಪನೀಸ್ ಎಲ್ಲ ತುಂಬಾ ಫಾಲ್ ಆದವು. ಮತ್ತು ಈ 8 ಮಂತ್ಸಲ್ಲಿ ಯಾವುದೇ ಕಂಪನೀಸೂ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರಲಿಲ್ಲ. ಆದರೆ ಈ ಪಹಲ್ಗಾಮ್ ಅಟ್ಯಾಕ್ ಏನಿದೆ ಅದರಿಂದ ಈ ಡಿಫೆನ್ಸ್ ಕಂಪನೀಸಲ್ಲಿ ಒಂದು ಪಾಸಿಟಿವ್ ಮೂವ್ಮೆಂಟ್ ಡೆವಲಪ್ ಆಗಿದೆ. ಅದರಿಂದ ಈ ಥರ ಹೆವಿ ವಾಲ್ಯೂಮ್ ಬೈಯಿಂಗ್ಸಿಂದ ಡಿಫೆನ್ಸ್ ಕಂಪನೀಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಅದಾದಮೇಲೆ 3ನೇ ರೀಸನ್ ಬಂದು ರೀಸೆಂಟಾಗಿ ಮೋದಿ ಅವರು ಈ ಮೇಡ್ ಇನ್ ಇಂಡಿಯಾ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಇಂಪೋರ್ಟ್ಸ್ ಏನಿದ್ದಾವೆ ಈ ಇಂಪೋರ್ಟ್ಸ್ನ ಕಮ್ಮಿ ಮಾಡ್ಕೊಬೇಕು ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದ ಈ ಲೋಕಲ್ ಮ್ಯಾನುಫ್ಯಾಕ್ಚರರ್ಸ್ಗೆ ತುಂಬಾ ಹೈ ಡಿಮ್ಯಾಂಡ್ ಇರುತ್ತೆ ಅಂತ ಈ ಕಂಪನೀಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಅದಾದಮೇಲೆ ಇವತ್ತು ನಮ್ಮ ಮಾರ್ಕೆಟ್ ಟೈಮಲ್ಲೇ ಇನ್ನೊಂದು ಅಪ್ಡೇಟ್ ಕೂಡ ಬಂದಿದೆ. ಏನಂತ ಅಂದರೆ ಈ ಡಿಫೆನ್ಸ್ ಸ್ಪೆಂಡಿಂಗ್ನ 50,000 crores ಇನ್ಕ್ರೀಸ್ ಮಾಡ್ತಾ ಇದ್ದೀವಿ ಅಂತ ಅಪ್ಡೇಟ್ ಬಂದಿದೆ. ಓವರಾಲ್ ಈ ಎಲ್ಲ ರೀಸನ್ಸಿಂದ ಈ ಡಿಫೆನ್ಸ್ ಕಂಪನೀಸ್ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಮತ್ತು ಅದಾದಮೇಲೆ ಇವತ್ತು ಜೆಫ್ರೀಸ್ ಅವ್ರು ನೋಡಿಕೊಂಡ್ರೆ ಈ ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡಿ ಈ ಡಿಫೆನ್ಸ್ ಸೆಕ್ಟರ್ ಬಗ್ಗೆ ಕೂಡ ಅವ್ರು ಪಾಸಿಟಿವ್ ಒಪಿನಿಯನ್ನ ಶೇರ್ ಮಾಡಿ 3 ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಇವಾಗ ಅದರಲ್ಲಿ ಮೊದಲನೇದಾಗಿ HAL ಈ ಕಂಪನಿಗಾದರೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 4,715 rupees ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದಮೇಲೆ ಡೇಟಾ ಪ್ಯಾಟ್ರನ್ಸ್ ಈ ಕಂಪನಿಗೂ ಅಷ್ಟೇ ಬೈ ರೇಟಿಂಗ್ ಕೊಟ್ಟು 2,690 rupees ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರೆ. ಅದಾದಮೇಲೆ ಫೈನಲ್ ಆಗಿ ಭಾರತ್ ಎಲೆಕ್ಟ್ರಾನಿಕ್ಸ್ ಈ ಕಂಪನಿಗಾದರೆ 325 rupees ಟಾರ್ಗೆಟ್ ಪ್ರೈಸ್ ಕೊಟ್ಟು ಈ ಕಂಪನಿಗೂ ಅಷ್ಟೇ ಬೈ ರೇಟಿಂಗೇ ಕೊಟ್ಟಿದ್ದಾರೆ. ಮತ್ತೆ ಫ್ರೆಂಡ್ಸ್ ಇವಾಗ ಈ ಡಿಫೆನ್ಸ್ ಸೆಕ್ಟರ್ ಬಗ್ಗೆ ನೋಡಿಕೊಂಡ್ರೆ ಪ್ರತಿಯೊಂದು ಡೇಟಾ ಪಾಯಿಂಟೂ ತುಂಬಾ ಪಾಸಿಟಿವ್ ಆಗಿ ಅನಿಸುತ್ತೆ. ಇವಾಗ ನನ್ನ ಒಪಿನಿಯನ್ನ ಶೇರ್ ಮಾಡ್ತೀನಿ ನೋಡಿ. ಇವಾಗ 2024 ಜುಲೈ ಆ ಟೈಮಲ್ಲಿ ನೋಡಿಕೊಂಡ್ರೆ ಈ ಡಿಫೆನ್ಸ್ ಕಂಪನೀಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಅಂದರೆ ವಿತಿನ್ 2 ಮಂತ್ಸಲ್ಲಿ ಪ್ರತಿಯೊಂದು ಕಂಪನಿನೂ ಇದೇ ಥರ 40 to 50%ವರ್ಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಆವಾಗ ಸ್ವಲ್ಪ ವ್ಯಾಲ್ಯೂಷನ್ ಕನ್ಸರ್ನಿಂದ ತುಂಬಾ ಕರೆಕ್ಟ್ ಆದವು. ಮತ್ತು ಇವಾಗ ನೋಡ್ಕೊಂಡ್ರು ಲಾಸ್ಟ್ 2 ಮಂತ್ಸಿಂದಾಗಲಿ ಅಥವಾ 15 ಡೇಸಿಂದ ನೋಡ್ಕೊಂಡ್ರು ಪ್ರತಿಯೊಂದು ಕಂಪನಿನೂ 30 to 40%ವರ್ಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಇವಾಗೂ ಕೂಡ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ಸ್ ಎಲ್ಲ ಇದಾವೆ. ಅದಕ್ಕೋಸ್ಕರ ಯಾರಾದರೂ ಈ ಟೈಮಲ್ಲಿ ಡಿಫೆನ್ಸ್ ರಿಲೇಟೆಡ್ ಆಗಿ ಫ್ರೆಶ್ ಎಂಟ್ರಿ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ರೆ ಸ್ವಲ್ಪ ರಿಸ್ಕ್ ಇರುತ್ತೆ ಅನ್ನೋದು ಯೋಚನೆ ಮಾಡಿ. ಮತ್ತೆ ಅದಾದ್ಮೇಲೆ ಇವಾಗ ಮಾರ್ಕೆಟ್ ಪ್ರಕಾರ ನೋಡ್ಕೊಂಡ್ರೆ ಪಾಸಿಟಿವ್ ಸೆಂಟಿಮೆಂಟೇ ಇದೆ. ಅದರಿಂದ ಈ ತರ ಹೆವಿ ವಾಲ್ಯೂಮ್ ಬೈಯಿಂಗ್ಸ್ ಅಲ್ಲಿ ಬೈ ಮಾಡ್ತಾ ಇದ್ದಾರೆ ತುಂಬಾ ಇನ್ವೆಸ್ಟರ್ಸ್ ಎಲ್ಲ. ಇವಾಗ ಮಾರ್ಕೆಟ್ ಅಲ್ಲಿ ಏನಾದರೂ ಸ್ವಲ್ಪ ಅನ್ಸರ್ಟನಿಟಿ ಕಾಣಿಸ್ತು ಅಂದ್ರೆ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಪ್ರತಿಯೊಬ್ಬರು ಪ್ರಾಫಿಟ್ ಬುಕಿಂಗ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾರೆ. ಅವಾಗ ಈ ಡಿಫೆನ್ಸ್ ಕಂಪನೀಸ್ ಎಲ್ಲ ತುಂಬಾ ಕರೆಕ್ಟ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ. ಅದಕ್ಕೋಸ್ಕರ ಯಾರಾದ್ರೂ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ರೆ ಒಂದ್ಸಲ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡಿ ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ. ಮತ್ತೆ ಇದೇ ವೀಕಲ್ಲೇನೆ ರೈಲ್ವೆ PSU ಕಂಪನೀಸ್ ನೋಡಿದ್ರ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಈ ಕಂಪನೀಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಸಪರೇಟ್ ಆಗಿ ಏನು ರೀಸನ್ ಇಲ್ಲ. ಜಸ್ಟ್ ಇವಾಗ ಡಿಫೆನ್ಸ್ ಅಲ್ಲಿ ಯಾವ ತರ ಸ್ವಲ್ಪ ಪಾಸಿಟಿವ್ ಮೊಮೆಂಟಮ್ ಇಂದ ವಾಲ್ಯೂಮ್ ಬೈಯಿಂಗ್ ನಡೆದಿದೆಯೋ ಅದೇ ತರನೇ ಈ PSU ರೈಲ್ವೆ ಕಂಪನೀಸ್ ಅಲ್ಲೂ ಅದೇ ತರ ವಾಲ್ಯೂಮ್ ಬೈಯಿಂಗ್ ನಡೆದಿದೆ. ಅದರಿಂದನೇ ಇವತ್ತು ಈ ರೈಲ್ವೆ ಕಂಪನೀಸ್ ಎಲ್ಲ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್ ಇವಾಗ ಒಂದು 8 ಮಂತ್ಸ್ ಬ್ಯಾಕ್ ನೋಡ್ಕೊಂಡ್ರೆ ಮಾರ್ಕೆಟ್ ಬುಲ್ರನ್ ಅಲ್ಲಿ ಇತ್ತಲ್ಲ, ಆ ಟೈಮಲ್ಲಿ ಈ PSU ರೈಲ್ವೆ ಕಂಪನೀಸ್ ಎಲ್ಲ 100%, 200%, 300% ಎಲ್ಲ ರ್ಯಾಲಿ ಆಗಿದ್ವು. ಮತ್ತೆ ಆ ಪೀಕ್ಸ್ ಇಂದ ನೋಡ್ಕೊಂಡ್ರೆ ಯಾವ್ಯಾವ ಕಂಪನೀಸ್ ಎಷ್ಟು ಕರೆಕ್ಟ್ ಆಗಿದಾವೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಒಂದ್ಸಲ ಇಮೇಜ್ನ ನೋಡಿ. ಇವಾಗ RVNL ಕಂಪನಿ ನೋಡ್ಕೊಂಡ್ರೆ ಪೀಕ್ಸ್ ಇಂದ 36% ಕರೆಕ್ಟ್ ಆಗಿತ್ತು. ಇರ್ಕಾನ್ ಆದ್ರೆ 45%, IRFC 40%, ರೇಟೆಲ್ 37%, ರೀಡ್ಸ್ 31%, ತಿತಾಗರ್ ರೈಲ್ವೇಸ್ 51% ಕರೆಕ್ಟ್ ಆಗಿತ್ತು. ಮತ್ತು ಈ ಒಂದೇ ವಾರದಲ್ಲಿ ನೋಡಿಕೊಂಡ್ರೆ ಪ್ರತಿ ಕಂಪನಿನೂ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ತಿತಾಗರ್ ರೈಲ್ಸ್ ಏನಿದ್ದಾವೆ ಈ ಕಂಪನಿ ಆದರೆ 34% ಇದೊಂದೇ ವಾರದಲ್ಲೇ ರ್ಯಾಲಿ ಆಗಿದೆ. ಅದಾದಮೇಲೆ ಇರ್ಕಾನ್ ಆದರೆ 29% ರ್ಯಾಲಿ ಆಗಿದೆ. RVNL ಆದರೆ
28% ರ್ಯಾಲಿ ಆಗಿದೆ. ಅದೇ ಥರ ನೀವು ಮುಂದಕ್ಕೂ ನೋಡ್ಬೋದು, ಪ್ರತಿ ಕಂಪನಿ ನೋಡ್ಕೊಂಡ್ರು ಎಬೋ 25% ಈ ಒಂದೇ ವಾರದಲ್ಲೇ ರ್ಯಾಲಿ ಆಗಿದೆ. ಫ್ರೆಂಡ್ಸ್, ಇವಾಗ ಈ ರ್ಯಾಲಿ ಏನು ನೋಡಿದೀವಿ ಇದೆಲ್ಲ ಜಸ್ಟ್ 1 or 2 ಡೇಸ್ ಮಾತ್ರನೇ. ಯಾಕಂದ್ರೆ ಎಲ್ಲಿವರೆಗೂ ಮಾರ್ಕೆಟಲ್ಲಿ ಆ ಪಾಸಿಟಿವ್ ಸೆಂಟಿಮೆಂಟ್ ಅನ್ನೋದು ಅದೇ ಥರ ಇರುತ್ತೋ ಅಲ್ಲಿವರೆಗೂ ಮಾತ್ರನೇ ಈ ಕಂಪನೀಸ್ ಅಲ್ಲಿ ರ್ಯಾಲಿ ಕಾಣೋದು. ಮತ್ತೆ ಯಾವಾಗ ಪಾಸಿಟಿವ್ ಮೂಮೆಂಟಮ್ ಹೊರಟೋಗುತ್ತೋ ಅವಾಗ ಈ ಕಂಪನೀಸ್ ಅಲ್ಲೆಲ್ಲ ಕಂಪ್ಲೀಟ್ಲಿ ಪ್ರಾಫಿಟ್ ಬುಕ್ಕಿಂಗ್ ನಡೆಯುತ್ತೆ. ಅವಾಗ ಈ ಕಂಪನೀಸ್ ಎಲ್ಲ ಮತ್ತೆ ಫಾಲ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ. ನೆಕ್ಸ್ಟ್, ಕ್ರಾಂಪ್ಟನ್ ಗ್ರೀವ್ಸ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್. ಈ ಕಂಪನಿ ಆದರೆ ಇವತ್ತು ಇಂಟರ್ಡೇ ಸೆಷನಲ್ಲಿ ಶೇರ್ ಪ್ರೈಸ್ ನಿಯರ್ಲಿ 7% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವರು ಬೆಟರ್ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದಾದಮೇಲೆ ಬ್ರೋಕರೇಜ್ ಫರ್ಮ್ಸ್ ಕೂಡ ಅವ್ರ ಪಾಸಿಟಿವ್ ಒಪಿನಿಯನ್ನ ಶೇರ್ ಮಾಡಿದ್ದಾರೆ. ಅದರಿಂದ ಫಸ್ಟ್ ಇವಾಗ ರಿಸಲ್ಟ್ಸ್ ಬಗ್ಗೆ ನೋಡ್ಕೊಳ್ಳೋಣ. ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ನೋಡಿಕೊಂಡ್ರೆ 5% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದರೆ 23% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ನೋಡ್ಕೊಂಡ್ರು ಒಳ್ಳೆ ರೆವಿನ್ಯೂಸ್ ಮತ್ತು ಪ್ರಾಫಿಟ್ಸ್ನ ಜನರೇಟ್ ಮಾಡಿದ್ದಾರೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ. ಈ ಥರ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡೋದಕ್ಕೆ ಯಾವ ಸೆಗ್ಮೆಂಟ್ ಸಪೋರ್ಟ್ ಮಾಡಿದೆ ಅಂತ ನೋಡಿಕೊಂಡ್ರೆ ECD, ಎಲೆಕ್ಟ್ರಾನಿಕ್ ಕನ್ಸ್ಯೂಮರ್ ಡ್ಯೂರಬಲ್ಸ್, ಈ ಸೆಗ್ಮೆಂಟಿಂದ ತುಂಬಾ ಒಳ್ಳೆ ಸೇಲ್ಸ್ ನಡೆದಿದೆ. ಅದರಿಂದ ಈ ಥರ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡೋದು. ಈ ಸೆಗ್ಮೆಂಟ್ ಅಂಡರಲ್ಲಿ ನೋಡಿಕೊಂಡ್ರೆ ಫ್ಯಾನ್ಸ್, ಪಂಪ್ಸ್, ಕೂಲರ್ ಈ ಪ್ರಾಡಕ್ಟ್ಸ್ನೆಲ್ಲ ಇವರು ಸೆಲ್ ಮಾಡ್ತಾರೆ. ಇಯರ್ ಆನ್ ಇಯರಲ್ಲಿ ಈ ಸೇಲ್ಸ್ ನೋಡಿಕೊಂಡ್ರೆ 71% ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಈ ಥರ ಪಾಸಿಟಿವ್ ಆಗಿ ಗ್ರೋ ಆಗಿರೋದ್ರಿಂದನೇ ಇವರು ಓವರ್ ಆಲ್ ರಿಸಲ್ಟ್ಸ್ ತುಂಬಾನೇ ಪಾಸಿಟಿವ್ ಆಗಿ ಬಂದಿರೋದು. ಮತ್ತೆ ಈ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ಮೇಲೆ ಜೆಫ್ರೀಸ್ ಅವ್ರು ನೋಡಿಕೊಂಡ್ರೆ ಬೈ ರೇಟಿಂಗ್ ಕೊಟ್ಟು 485 ರೂಪೀಸ್ ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರೆ. ಮತ್ತೆ ನೆಕ್ಸ್ಟ್ 3 ಇಯರ್ಸಲ್ಲಿ ನೋಡಿಕೊಂಡ್ರೆ 14% CAGR ಅಲ್ಲಿ ಗ್ರೋ ಆಗ್ತಾರೆ ಅಂತ ಕೂಡ ಹೇಳಿದ್ದಾರೆ. ಅದಾದಮೇಲೆ CLSA ಅವರಾದರೆ ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 405 ರೂಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ಕಂಪನಿ ಯಾವ ಥರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವಾಗ ಪ್ರತಿಯೊಬ್ಬರಿಗೂ ಈ ಮ್ಯೂಚುವಲ್ ಫಂಡ್ ಹೌಸಸ್ ಮಂತ್ ಆನ್ ಮಂತ್ ಬೇಸಿಸಲ್ಲಿ ಯಾವ್ಯಾವ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಯಾವ್ಯಾವ ಕಂಪನೀಸಿಂದ ಎಕ್ಸಿಟ್ ಆಗೋಗ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದು ತುಂಬಾ ಇಂಟ್ರೆಸ್ಟ್ ತೋರಿಸ್ತಾರೆ. ಅದಕ್ಕೋಸ್ಕರ ಇವಾಗ ಈ ಮ್ಯೂಚುವಲ್ ಫಂಡ್ಸ್ ಅವರೆಲ್ಲ ಈ ಏಪ್ರಿಲ್ ಮಂತಲ್ಲಿ ಯಾವ್ಯಾವ ಕಂಪನೀಸಲ್ಲಿ ಬೈ ಮಾಡಿದ್ದಾರೆ, ಸೆಲ್ ಮಾಡಿದ್ದಾರೆ ಅಂತ ಮಾತಾಡ್ಕೊಳ್ಳೋಣ. ಅದನ್ನು ಇಂಡಿವಿಜುವಲ್ ಆಗಿ ಸಪ್ರೇಟಾಗಿ ಮಾತಾಡ್ಕೊಳ್ಳೋಣ. ಈ ಲಾರ್ಜ್ ಕ್ಯಾಪ್ಸಲ್ಲಿ ಯಾವ ಬೈ ಮಾಡಿದ್ದಾರೆ, ಮಿಡ್ ಕ್ಯಾಪ್ಸಲ್ಲಿ, ಸ್ಮಾಲ್ ಕ್ಯಾಪ್ಸಲ್ಲಿ ಅಂತ ಪ್ರತಿಯೊಂದನ್ನು ಡೀಟೇಲಾಗಿ ಮಾತಾಡ್ಕೊಳ್ಳೋಣ. ಇವಾಗ ಲಾರ್ಜ್ ಕ್ಯಾಪ್ಸಲ್ಲಿ ನೋಡಿಕೊಂಡ್ರೆ ರಿಲಯನ್ಸ್ ಇಂಡಸ್ಟ್ರೀಸ್, ಆಕ್ಸಿಸ್ ಬ್ಯಾಂಕ್, ಕೋಟಕ್ ಮಹೀಂದ್ರಾ ಬ್ಯಾಂಕ್, SBI, HDFC ಲೈಫ್ ಇಷ್ಟು ಕಂಪನೀಸಲ್ಲಿ ತುಂಬಾ ಬೈ ಮಾಡಿದ್ದಾರೆ. ಅದಾದಮೇಲೆ ಈ ಲಾರ್ಜ್ ಕ್ಯಾಪ್ಸಲ್ಲಿ ITC, ಏರ್ಟೆಲ್, ಭಾರತ್ ಎಲೆಕ್ಟ್ರಾನಿಕ್ಸ್, HUL, ಇನ್ಫೋಸಿಸ್ ಇಷ್ಟು ಕಂಪನೀಸಿಂದ ತುಂಬಾ ಸೆಲ್ ಮಾಡಿದ್ದಾರೆ. ಮತ್ತು ಅದಾದಮೇಲೆ ಇವಾಗ ಮಿಡ್ ಕ್ಯಾಪ್ ಪ್ರಕಾರ ನೋಡಿಕೊಂಡ್ರೆ ಲೂಪಿನ್, ಕೊಫೋರ್ಜ್, ಕೋಲ್ಗೇಟ್, PI ಇಂಡಸ್ಟ್ರೀಸ್, ಪರ್ಸಿಸ್ಟೆಂಟ್ ಸಿಸ್ಟಮ್ ಇಷ್ಟು ಕಂಪನೀಸಲ್ಲಿ ತುಂಬ ಕಂಪನೀಸ್ ಇನ್ವೆಸ್ಟ್ ಮಾಡಿದ್ದಾವೆ. ಇವಾಗ ನೆಕ್ಸ್ಟ್ ಅದಾದಮೇಲೆ ಸ್ಮಾಲ್ ಕ್ಯಾಪ್ ಕಂಪನೀಸ್ ಬಗ್ಗೆ ಮಾತಾಡ್ಕೊಬೇಕು. ಇವಾಗ ಈ ಏಪ್ರಿಲ್ ಮಂತಲ್ಲಿ ನೋಡಿಕೊಂಡ್ರೆ ತುಂಬಾ ಮ್ಯೂಚುವಲ್ ಫಂಡ್ಸ್ ಎಲ್ಲ BSEಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಲಾಸ್ಟ್ 1 ಮಂತಲ್ಲಿ ನೋಡಿಕೊಂಡ್ರೆ BSE ಯಾವ ಥರ ಗ್ರೋ ಆಗಿದೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಎಬೋ 100% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಈ ಮಾರ್ಚ್ ಮಂತ್ ಲೋಸಿಂದ ನೋಡಿಕೊಂಡ್ರೆ ಅವಾಗ ಈ BSE ಕಂಪನಿ ನಿಯರ್ಲಿ 3800ವರೆಗೂ ಫಾಲ್ ಆಗಿತ್ತು. ಆ ಪಾಯಿಂಟ್ ಆಫ್ ಟೈಮಿಂದ ನೋಡಿಕೊಂಡ್ರೆ ಇವಾಗ ಎಬೋ 100% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವಾಗ ಪ್ರೆಸೆಂಟ್ ನೋಡಿಕೊಂಡ್ರೆ ಎಬೋ 7000ಗಿನ್ನ ಜಾಸ್ತಿಯಲ್ಲೇ ಟ್ರೇಡ್ ಆಗ್ತಾ ಇದೆ. ನೋಡಬೇಕು, ಈ ಮಾರ್ಚ್ಗಿನ್ನ ಮುಂಚೆ ಯಾರ್ಯಾರು ಇನ್ವೆಸ್ಟ್ ಮಾಡಿದ್ರೋ ಅವ್ರ ಪೋರ್ಟ್ಫೋಲಿಯೋ ಪ್ರಕಾರ ಅಂತೂ ತುಂಬಾ ಒಳ್ಳೆ ಗೇನ್ಸ್ ಇರುತ್ತೆ ಈ BSEಯಲ್ಲಿ. ನೋಡೋಣ ಕಮಿಂಗ್ ಟೈಮಲ್ಲೂ BSE ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ. ನೆಕ್ಸ್ಟ್ ಅದಾದಮೇಲೆ NBCC, ಸೈಂಟ್, ಉಜ್ಜೀವನ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್, ಅಪಾರ ಇಂಡಸ್ಟ್ರೀಸ್ ಇಷ್ಟು ಕಂಪನೀಸ್ನ ಬೈ ಮಾಡಿದ್ದಾರೆ. ಇವಾಗ ಸೆಲ್ ಮಾಡಿರೋ ಪ್ರಕಾರ ನೋಡಿಕೊಂಡ್ರೆ ಆಂಬರ್ ಎಂಟರ್ಪ್ರೈಸಸ್, ನಾಲ್ಕೋ, ಬ್ಲೂ ಸ್ಟಾರ್, 361 ಈ ಥರ ತುಂಬಾ ಕಂಪನೀಸಲ್ಲಿ ಈ ಏಪ್ರಿಲ್ ಮಂತಲ್ಲಿ ಸೆಲ್ ಮಾಡಿದ್ದಾರೆ. ನೆಕ್ಸ್ಟ್ JSW ಎನರ್ಜಿ. ಈ ಕಂಪನಿ ಆದರೆ ಇವತ್ತು ಇಂಟರ್ಡೇ ಸೆಷನಲ್ಲಿ ನಿಯರ್ಲಿ 3%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ 2 ರೀಸನ್ಸ್ ಇದೆ. ಅದನ್ನು ಎರಡನ್ನೂ ಇವಾಗ ಕ್ಲಿಯರಾಗಿ ಮಾತಾಡ್ಕೊಳ್ಳೋಣ. ಮೊದಲನೇದಾಗಿ ಇವರು Q4 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಈ ರಿಸಲ್ಟ್ಸ್ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ಗೆ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ನೋಡಿಕೊಂಡ್ರೆ 16% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದರೆ 18% ಇನ್ಕ್ರೀಸ್ ಆಗಿದೆ. ಅದಾದಮೇಲೆ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಚೆಕ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಸಪ್ರೇಟಾಗಿ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ರೆವಿನ್ಯೂಸ್ ಮತ್ತು ಪ್ರಾಫಿಟ್ಸ್ ನೋಡಿಕೊಂಡ್ರೆ ತುಂಬಾ ಇನ್ಕ್ರೀಸ್ ಆಗಿದೆ. ಅದರಿಂದನೂ ಸಹ ಇವತ್ತು ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಫ್ರೆಂಡ್ಸ್, ಇವಾಗ ಈ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಈ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡೋದಕ್ಕೆ ರೀಸನ್ ಏನು ಅಂತಂದರೆ ಈ ಮಾರ್ಚ್ ಕ್ವಾರ್ಟರಲ್ಲಿ ಸ್ವಲ್ಪ 2.8 GW ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಮಾಡಿದ್ದಾರೆ. ಅದರಲ್ಲಿ 478 ಮೆಗಾವಾಟ್ಸ್ ಈ ವಿಂಡ್ ಎನರ್ಜಿ ಪ್ರಾಜೆಕ್ಟ್ಸಲ್ಲಿ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಮಾಡಿದರೆ, ಈ ಥರ್ಮಲ್ ಪವರಲ್ಲಿ ನೋಡಿಕೊಂಡ್ರೆ 2150 ಮೆಗಾವಾಟ್ಸ್ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಮಾಡಿದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ.
ಅದರಿಂದನೇ ಈ ಥರ ಕ್ವಾರ್ಟರಲ್ಲಿ ರೆವಿನ್ಯೂಸ್ ಮತ್ತು ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿರೋದು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇಯರ್ ಆನ್ ಇಯರಲ್ಲಿ ಟೋಟಲ್ ಪವರ್ ಜನರೇಷನ್ ಕೆಪಾಸಿಟಿ ನೋಡಿಕೊಂಡ್ರೆ 24% ಇನ್ಕ್ರೀಸ್ ಆಗಿದೆ ಅಂತ ಮೆನ್ಷನ್ ಮಾಡಿ, ಮತ್ತು ಈ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ಸಿಂದನೇ 32% ಇನ್ಕ್ರೀಸ್ ಆಗಿದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಕ್ವಾರ್ಟರ್ಸಲ್ಲಿ ಇವರಿನ್ನ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ಮತ್ತೆ ಇವತ್ತು ಬೆಳಿಗ್ಗೆ ನೋಡಿಕೊಂಡ್ರೆ 10,000 crores ಫಂಡ್ ರೈಸ್ ಬಗ್ಗೆ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಏನಕ್ಕಂದ್ರೆ ಈ ಪವರ್ ಜನರೇಷನ್ ಕೆಪಾಸಿಟಿನ 3 times ಇನ್ಕ್ರೀಸ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ ಬೈ 2030ಗೆಲ್ಲ. ನೋಡೋಣ ಕಮಿಂಗ್ ಟೈಮಲ್ಲೂ ಇವರು ಇನ್ನ ಯಾವ ಥರ ಗ್ರೋ ಆಗ್ತಾರೆ ಅಂತ, ಅದೇ ಥರ ಕೆಪಾಸಿಟಿನ ಕೂಡ ಯಾವ ಥರ ಎಕ್ಸ್ಪ್ಯಾಂಡ್ ಮಾಡ್ತಾರೆ ಅಂತ. ನೆಕ್ಸ್ಟ್ JSW ಇನ್ಫ್ರಾಸ್ಟ್ರಕ್ಚರ್ ಈ ಕಂಪನಿ ಆದರೆ ಇವತ್ತು ಇಂಟರ್ಡೇ ಸೆಷನಲ್ಲಿ ನಿಯರ್ಲಿ 3% ಫಾಲ್ ಆಗಿದೆ. ಯಾಕಂದರೆ ಈ ಕಂಪನಿ ಪ್ರಮೋಟರ್ ಆದ ಸಜನ್ ಜಿಂದಾಲ್ ಅವರು ಈ ಕಂಪನಿಯಲ್ಲಿ 1200 crores ವರ್ತ್ ಆಫ್ ಶೇರ್ಸ್ನ ಬ್ಲಾಕ್ ಡೀಲಲ್ಲಿ ಸೆಲ್ ಮಾಡಿದ್ದಾರೆ. ಅದರಿಂದ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ಇವತ್ತು ಜೆಫ್ರೀಸ್ ಅವರು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಪ್ರಕಾರ ಅವ್ರ ಮಾಡೆಲ್ ಪೋರ್ಟ್ಫೋಲಿಯೋದಲ್ಲಿ ಸ್ವಲ್ಪ ಚೇಂಜಸ್ನ ತಂದಿದ್ದಾರೆ. ಅದರಲ್ಲಿ 2 ಕಂಪನೀಸ್ನ ಬೈ ಮಾಡಿದ್ದಾರೆ, 2 ಕಂಪನೀಸ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ, ಮತ್ತು 2 ಕಂಪನೀಸ್ನ ರಿಮೂವ್ ಮಾಡಿದ್ದಾರೆ. ಅದು ಯಾವ್ಯಾವ ಕಂಪನೀಸು ಮತ್ತು ಇದಕ್ಕೆಲ್ಲ ಏನೇನು ರೀಸನ್ಸ್ ಇದ್ದಾವೆ ಅಂತ ಇವಾಗ ಮಾತಾಡ್ಕೊಳ್ಳೋಣ. ಮೊದಲನೇದಾಗಿ ಭಾರತ್ ಎಲೆಕ್ಟ್ರಾನಿಕ್ಸ್ನ ಆ್ಯಡ್ ಮಾಡಿದ್ದಾರೆ. ಯಾಕಂತ ಅಂದರೆ ಈ ಕಂಪನಿ ಆರ್ಡರ್ ಬುಕ್ ನೋಡಿಕೊಂಡ್ರೆ ತುಂಬಾ ಸ್ಟ್ರಾಂಗ್ ಆಗಿದೆ. ಅದಾದಮೇಲೆ ಇವರು ಕಾನ್ಸ್ಟೆಂಟ್ ಆಗಿ ಗ್ರೋ ಆಗ್ತಾ ಇದ್ದಾರೆ ಅಂತ ಈ ಕಂಪನಿನ ಆ್ಯಡ್ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಅಂಬುಜಾ ಸಿಮೆಂಟ್ ಈ ಕಂಪನಿನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದಾರೆ. ಏನಕ್ಕಂದರೆ ಕಮಿಂಗ್ ಟೈಮಲ್ಲಿ ಇನ್ಫ್ರಾ ಸ್ಪೆಂಡಿಂಗ್ ಏನಾದರೂ ಇನ್ಕ್ರೀಸ್ ಆದರೆ ಅದರಿಂದ ಈ ಸಿಮೆಂಟ್ ಕಂಪನೀಸ್ಗೆ ತುಂಬಾ ಪಾಸಿಟಿವ್ ಆಗುತ್ತೆ ಅಂತ ಈ ಕಂಪನಿನ ಆ್ಯಡ್ ಮಾಡ್ಕೊಂಡಿರೋದು. ನೆಕ್ಸ್ಟ್ ಅದಾದಮೇಲೆ ಯಾವ 2 ಕಂಪನೀಸ್ನ ರಿಮೂವ್ ಮಾಡಿದ್ದಾರೆ ಅಂತ ನೋಡಿಕೊಂಡ್ರೆ ಮೊದಲನೇದಾಗಿ ಶ್ರೀರಾಮ್ ಫಿನಾನ್ಸ್ ಈ ಕಂಪನಿನ ರಿಮೂವ್ ಮಾಡಿದ್ದಾರೆ. ಏನಕ್ಕಂದರೆ ಅಸೆಟ್ ಕ್ವಾಲಿಟಿ ಇಶ್ಯೂಯಿಂದ, ಅದಾದಮೇಲೆ ಗ್ರೋತ್ ಸಸ್ಟೈನಬಿಲಿಟಿಯಿಂದ ಈ ಕಂಪನಿನ ರಿಮೂವ್ ಮಾಡಿದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದಾದಮೇಲೆ ಕೋಲ್ ಇಂಡಿಯಾ ಈ ಕಂಪನಿನ ಕೂಡ ರಿಮೂವ್ ಮಾಡಿದ್ದಾರೆ. ಇದಕ್ಕೆ ರೀಸನ್ ಏನು ಅಂತ ಅಂದರೆ ಇವಾಗ ಪ್ರತಿಯೊಂದು ಕಂಟ್ರಿ ನೋಡ್ಕೊಂಡ್ರು ರಿನ್ಯೂವಬಲ್ ಎನರ್ಜಿ ಕಡೆಗೆ ಟರ್ನ್ ಆಗ್ತಾ ಇದ್ದಾರೆ. ಅದರಿಂದ ಈ ಕೋಲ್ ಪ್ರೊಡಕ್ಷನ್ ಅನ್ನೋದು ಕಮಿಂಗ್ ಟೈಮಲ್ಲಿ ಕಮ್ಮಿ ಆಗುತ್ತೆ. ಅದರಿಂದ ಕಮಿಂಗ್ ಟೈಮಲ್ಲಿ ಈ ಕೋಲ್ಗೆ ಡಿಮ್ಯಾಂಡ್ ಅನ್ನೋದು ಕಮ್ಮಿ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದಾದಮೇಲೆ ಈ ಕೋಲ್ ಸೆಕ್ಟರ್ ಅಲ್ಲಿ ನೋಡ್ಕೊಂಡ್ರೆ ಸ್ವಲ್ಪ ರೆಗ್ಯುಲೇಟರಿ ಇಶ್ಯೂಸ್ ಕೂಡ ಇದೆ. ಅದರಿಂದ ಈ ಥರ ರಿಮೂವ್ ಮಾಡ್ತಾ ಇದ್ದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. PB ಫಿನ್ಟೆಕ್ ಪಾಲಿಸಿ ಬಜಾರ್ನ ಪೇರೆಂಟ್ ಕಂಪನಿ ಈ ಸ್ಟಾಕ್ ಇವತ್ತು ನಿಯರ್ಲಿ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವರು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದಾದಮೇಲೆ ಅನಲಿಸ್ಟ್ ಕೂಡ ಅವ್ರ ಒಪಿನಿಯನ್ನ ಶೇರ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಈ ಕಂಪನಿ ಬಗ್ಗೆ ಕೇಳಿದ್ದಾರೆ. ಏನಂತ ಅಂದ್ರೆ ಇವಾಗ ಈ ಕಂಪನಿಗೆ ನೋಡ್ಕೊಂಡ್ರೆ ಮೋರ್ಗನ್ ಸ್ಟ್ಯಾನ್ಲಿ ಅವರು ಅಂಡರ್ ವೇಟ್ ರೇಟಿಂಗ್ ಕೊಟ್ಟಿದ್ದಾರೆ. ಇದರಿಂದ ಏನೇನು ರೀಸನ್ಸ್ ಇದೆ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಅದಕ್ಕೋಸ್ಕರ ಇವಾಗ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಮಾತಾಡ್ಕೊಳ್ಳೋಣ. ಫಸ್ಟ್ ಇವಾಗ ರಿಸಲ್ಟ್ಸ್ ನೋಡ್ಕೊಂಡ್ರೆ ತುಂಬಾನೇ ಒಳ್ಳೆ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಅಲ್ಲಿ ಸೇಲ್ಸ್ ನೋಡ್ಕೊಂಡ್ರೆ 38% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದರೆ 183% ಇನ್ಕ್ರೀಸ್ ಆಗಿದೆ. ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಈ ಥರ ರಿಸಲ್ಟ್ಸ್ನ ರಿಲೀಸ್ ಮಾಡಿದ್ಮೇಲೆ ಈ ಕಂಪನಿನ 20 ಅನಲಿಸ್ಟ್ ಕವರ್ ಮಾಡಿದ್ದಾರೆ. ಅದರಲ್ಲಿ 9 ಅನಲಿಸ್ಟ್ ಬೈ ರೇಟಿಂಗ್ ಕೊಟ್ಟು 3 ಅನಲಿಸ್ಟ್ ಹೋಲ್ಡ್ ರೇಟಿಂಗ್ ಕೊಟ್ಟಿದ್ದಾರೆ. 8 ಅನಲಿಸ್ಟ್ ಆದರೆ ಸೆಲ್ ರೇಟಿಂಗ್ ಕೊಟ್ಟಿದ್ದಾರೆ. ಇವಾಗ ಜೆಫ್ರೀಸ್ ಅವ್ರು ನೋಡ್ಕೊಂಡ್ರೆ ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 2000 rupees ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದು ನಿನ್ನೆ ಕ್ಲೋಸಿಂಗ್ ಇಂದ ನೋಡ್ಕೊಂಡ್ರೆ 13% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ. ಇವಾಗ ಇವ್ರು ಈ ಥರ ಪಾಸಿಟಿವ್ ರೇಟಿಂಗ್ ಕೊಟ್ಟಿರೋದಕ್ಕೆ ರೀಸನ್ ಏನಂದರೆ ಇವರು ಆನ್ಲೈನ್ ಪ್ರೀಮಿಯಮ್ಸ್ ನೋಡ್ಕೊಂಡ್ರೆ 35% ಗ್ರೋ ಆಗಿದೆ ಇಯರ್ ಆನ್ ಇಯರ್ ಅಲ್ಲಿ. ಇವಾಗ ಈ ಆನ್ಲೈನ್ ಪ್ರೀಮಿಯಮ್ಸ್ ಅಲ್ಲಿ 35% ಇನ್ಕ್ರೀಸ್ ಆಗಿದೆ. ಮತ್ತೆ ಈ ತರ ಗ್ರೋ ಆಗೋದಕ್ಕೆ ಕಾರಣ ಏನು ಅಂದ್ರೆ ರಿನ್ಯೂವಲ್ಸ್ ಇನ್ಕ್ರೀಸ್ ಆಗಿರೋದ್ರಿಂದ ಮತ್ತೆ ಹೊಸ ಹೆಲ್ತ್ ಇನ್ಶೂರೆನ್ಸ್ ನ ಬೈ ಮಾಡೋ ಸಂಖ್ಯೆ ಕೂಡ ತುಂಬಾನೇ ಹೆಚ್ಚಾಗಿರೋದ್ರಿಂದ ಈ ತರ ಪ್ರೀಮಿಯಂ ಗ್ರೋ ಆಗಿರೋದು. ಅದರಿಂದನೇ ಜೆಫ್ರೀಸ್ ಅವರು ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟಿರೋದು. ಮತ್ತೆ ಅದಾದ್ಮೇಲೆ ಮೋರ್ಗನ್ ಸ್ಟ್ಯಾನ್ಲಿ ಅವರು ನೋಡ್ಕೊಂಡ್ರೆ ಈ ಕಂಪನಿಗೆ ಅಂಡರ್ ವೇಟ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 1130 rupees ಪರ್ ಶೇರ್ ಅಂತ ಹೇಳಿದ್ದಾರೆ. ಅಂದ್ರೆ ನಿನ್ನೆ ಕ್ಲೋಸಿಂಗ್ ಇಂದ ನೋಡ್ಕೊಂಡ್ರೆ 36% ಡೌನ್ ಸೈಡ್ ರಿಸ್ಕ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ತರ ಟಾರ್ಗೆಟ್ ಪ್ರೈಸ್ ನ ಕಟ್ ಮಾಡೋದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ನ್ಯೂ ಪ್ರೀಮಿಯಂ ಗ್ರೋತ್ ಸ್ಲೋಡೌನ್ ಇದೆ. ಈ ತರ ನ್ಯೂ ಪ್ರೀಮಿಯಂ ಗ್ರೋತ್ ಸ್ಲೋಡೌನ್ ಏನಕ್ಕೆ ಆಗ್ತಾ ಇದೆ ಅಂದ್ರೆ ಈ ಸೇವಿಂಗ್ ಸೆಗ್ಮೆಂಟ್ ಇದೆ ಅಲ್ಲ, ಆ ಸೇವಿಂಗ್ ಸೆಗ್ಮೆಂಟ್ ಅಲ್ಲಿ ಸ್ಲೋ ಗ್ರೋತ್ ಇದೆ. ಅದರಿಂದನೇ ಎಕ್ಸಾಂಪಲ್ ಇವಾಗ ಸೇವಿಂಗ್ ಸೆಗ್ಮೆಂಟ್ ಅಂಡರ್ ಅಲ್ಲಿ ಏನೇನು ಬರುತ್ತೆ ಅಂತ ನೋಡ್ಕೊಂಡ್ರೆ ಎಂಡೋಸ್ಮೆಂಟ್ ಪ್ಲಾನ್, ಯುಲಿಪ್ಸ್, ಗ್ಯಾರಂಟಿಡ್ ಇನ್ಕಮ್ ಪ್ಲಾನ್ಸ್ ಇವೆಲ್ಲ ಬರ್ತವೆ. ಈ ಸೆಗ್ಮೆಂಟ್ ಅಲ್ಲಿ ಸ್ವಲ್ಪ ಸ್ಲೋಡೌನ್ ಕಾಣ್ತಾ ಇರೋದ್ರಿಂದನೇ ಈ ತರ ಟಾರ್ಗೆಟ್ ಪ್ರೈಸ್ ನ ಕಟ್ ಮಾಡಿರೋದು. ಮತ್ತೆ ಅದಾದ್ಮೇಲೆ ಇವ್ರ ರಿಸಲ್ಟ್ಸ್ ನೋಡ್ಕೊಂಡ್ರೆ ಮತ್ತೆ ಅನಲಿಸ್ಟ್ ಎಸ್ಟಿಮೇಷನ್ಸ್ ಗಿನ್ನ ಸ್ವಲ್ಪ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದನ್ನು ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲಿ ಸ್ವಲ್ಪ ವೀಕ್ ರಿಸಲ್ಟ್ಸ್ ಪೋಸ್ಟ್ ಮಾಡಿರೋದಕ್ಕೆ ಈ ತರ ಟಾರ್ಗೆಟ್ ಪ್ರೈಸ್ ನ ಕಟ್ ಮಾಡಿರೋದು. ಅದಾದ್ಮೇಲೆ ಇವ್ರ ವ್ಯಾಲ್ಯೂಷನ್ ನೋಡ್ಕೊಂಡ್ರೆ ತುಂಬಾನೇ ಜಾಸ್ತಿ ಇದೆ. ಈ ಎಲ್ಲಾ ರೀಸನ್ಸ್ ಇಂದಾನೆ ಮೋರ್ಗನ್ ಸ್ಟ್ಯಾನ್ಲಿ ಅವರು ಟಾರ್ಗೆಟ್ ಪ್ರೈಸ್ ನ ಕಟ್ ಮಾಡಿರೋದು ಅಂತ ಅವ್ರ ರಿಸರ್ಚ್ ನೋಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ.
ನಾನು ಹೇಳಿದ್ದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನ್ನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.